ನಖಲ್ವಕಾರಣೆ ಕೋಪಂ ಆಹರೇತ್ ನರಸತ್ತಮಃ. ತುಂಬ ಬಲವಾದ ಕಾರಣದಿಂದ ಅವನು ನಮ್ಮ ಮೇಲೆ ವ್ಯಗ್ರಗೊಂಡಿದ್ದಾನೆ. ಇದಕ್ಕೆ ರೋಷಸ್ಥಾನ ಏನು, ಮೂಲ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಯದಸ್ಯ ಕೃತಮಸ್ಮಾಭಿಃ ಬುದ್ಧ್ಯಸೇ ಕಿಂಚಿದ ಪ್ರಿಯಂ ತದ್ಬುದ್ಧಿಯ ಸಂಪ್ರದಾರ್ಯಾಶು ಕ್ಷಿಪ್ರಮರ್ಹಸಿ ಭಾಷಿತುಂ. ಅದರಿಂದ ನಮ್ಮ ನಡುವೆ ಏನಾದರೂ ಈಗ ಎಡವಾಗುವ ಮುಂಚೆ ನೀನೇ ಏನಾದರೂ ಒಂದು 10 ಮಾತುಗಳನ್ನಾಡಿ ಅವನನ್ನು ಸಮಾಧಾನಪಡಿಸಬೇಕು. ನೀನೇ ಮಾತಾಡಬೇಕು. ಕ್ಷಿಪ್ರಮರ್ಹಸಿ ಭಾಷಿತುಂ, ನೀನೇ ಹೋಗಿ ಮಾತನಾಡಿ ಅವನನ್ನು ಸಮಾಧಾನಪಡಿಸಿ. ಸಂಪ್ರದಾರ್ಯ, ಅವನಿಗೆ ಏನು ಅಗತ್ಯವೋ ಏನು ಬೇಕೋ ಅದನ್ನೆಲ್ಲ ಕೇಳಿ ಅವನ ಆಸಕ್ತಿಗಳನ್ನೆಲ್ಲ ಗಮನಿಸಿ ಅದನ್ನು ಮೊದಲು ಒದಗಿಸಿ ಅವನು ತಣ್ಣಗಾಗುವ ಹಾಗೆ ಮಾಡಿ ಮತ್ತೆ ನನ್ನ ವಿಷಯದಲ್ಲಿ ಮಾತಾಡಿ ಯಾಕೆ ಬಂದಿದ್ದು ಅಂತ ಕೇಳಿದರೆ ತಲೆ ತೆಗಿಲಿಕ್ಕೆ ಏನು ಬಿಡ್ತಾನೆ ಅವನು. ಆದರೆ ನನಗೆ ಸೀದಾ ಹೋಗಿ ಏನು ಅಂತ ಕೇಳುವುದಲ್ಲ. ಅವನು ಬಂದ ತಕ್ಷಣ ಅತಿಥಿ ಆದವ್ರಿಗೆ ಮಾಡೋದೇನು, ಕೈಗೆ ನೀರು ಕಾಲು ನೀರು ಕೊಟ್ಟು ಮಧುಪ್ರಕ ಇಟ್ಟು ಎದುರುಗಡೆ ಎಲ್ಲ ಕ್ಷೇಮ ಆಯಿತಾ, ದಾರಿಯಲ್ಲೆಲ್ಲ ಹೋಯ್ತಾ ಅಂತ ಒಂದು ಅದನ್ನು ಎಳೀತಾ ಕೂತರೂ ಸಿಟ್ಟು ಬರುತ್ತೆ. ಮಾಡಬೇಕಾದದನ್ನು ಸಂಪ್ರದಾರ್ಯ ಬೇಗ ಬೇಗನೆ ಮುಗಿಸಿ, ಅಥವಾ ಸ್ವಯಮೇವೈನಂ ದ್ರಷ್ಟುಮರ್ಹಸಿ ಭಾಷಿತುಂ, ಒಂದೋ ಬೇರೆ ಯಾರಿಂದಾದರೂ ಅವರಿಗೆ ಆತಿಥ್ಯವನ್ನು ಮಾಡಿಸು, ಇಲ್ಲಾಂದರೆ ಸ್ವಯಮೇವ ನೀನೇ ಮಾಡಿದರೂ ಆಯಿತು. ವಚನೈಹಿ ಸಾಂತ್ವಯುಕ್ತ ಇಷ್ಟ, ಅತ್ಯಂತ ಸಮಾಧಾನಕರವಾದಂತಹ ಮಾತುಗಳನ್ನು ಆಡಿ ಆತನ ಮನಸ್ಸನ್ನು ಪ್ರಸಾದಯಿತುಂ ಅರ್ಹಸಿ, ಸಮಾಧಾನ